ನೋಡಿ ಹಳಸಿನ ಹಣ್ಣೊಳಗೆ ಆಲ್ರೆಡಿ ಬೀಜ ಮೊಳಕೆ ಹೇಳ್ತಾ ಇತ್ತು ನೋಡಿ. ಬೀಜ ಮೊಳಕೆ ಇತ್ತು. ಹಾ, ಇದು ಹಿಂಗೆ ಇಟ್ರೆ ಮರ ಆಗುತ್ತೆ. ಒಂದಿನಕ್ಕೆ ಫಲ ಆಗ್ಬಿಡುತ್ತಾ? ನೀನು ಒಂದಿನ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್, ಹರೀಶ್ ಶೆಟ್ಟಿ ವ್ಲಾಗ್ಸ್. ಹಲಸಿನ ಹಣ್ಣು ಭಾಳ ದಿನ ಆಯಿತು ತಂದು ಕೊಯ್ತೀನಿ ಅಂತ ಕಾಯ್ತಾ ಇದ್ರು. ಬಟ್ ಇನ್ನೂ ಕಾಯಾಗಿತ್ತು. ಈಗ ಹಣ್ಣಾಗ್ಬಿಟ್ಟಿದೆ. ಈಗ ವಾಸನೆ ತಡೆಯೋಕ್ಕಾಗ್ತಾ ಇಲ್ಲ. ಬಂಬಡಿ ಹೊಡಿತಾರೆ. ಆಲ್ರೆಡಿ ಕೊಯ್ತಾ ಕೂತ್ಬಿಟ್ಟಿದ್ದಾರೆ ಮನೆಯಲ್ಲಿ. ಬನ್ನಿ, ಏನು ಕೊಯ್ತಾ ಇದಾರೆ, ಹೆಂಗೆ ಕೊಯ್ತಾ ಇದಾರೆ ನೋಡೋಣ. ದರ್ಶನೇ ಕೊಯ್ತೀನಿ ಅಂತಿದ್ದ, ನೋಡೋಣ. ದರ್ಶನ್ ಕೊಯ್ತಾನೋ ಪಾಪ ಕೊಯ್ತಿದ್ಲೋ ನೋಡೋಣ ಬನ್ನಿ. ನೋಡಿ ಗೈಸ್, ನಾನು ಬರೋದ್ರೊಳಗೆ ಆಲ್ರೆಡಿ ಹಲಸಿನ ಹಣ್ಣು ಕೊಯ್ದು ಬಿಟ್ಟಿದ್ದಾರೆ. ಇವ್ರು ಕಾಯ್ತಾ ಇದ್ಲು ಕೊಯ್ಯಕ್ ಅಂತೇಳಿ ಇವಾಗ ಕೊಯ್ದಿದ್ದಾರೆ. ಏನದು? ಹಾ, ಮತ್ತೆ ಅಂಟೆ ಮತ್ತೆ ಹಲಸಿನ ಹಣ್ಣು ಇನ್ನೇನು ಹಂಗೆ ಬರುತ್ತಾ? ಹಂಗೆ ಬರ್ಬೇಕು. ಮತ್ತೆ ಎಣ್ಣೆ ಹೆಚ್ಕೋಬೇಕು ಕೈಗೆ. ನಾನೇನು ಸುಲಿಯಲ್ವಲ್ಲ. ಸುಲಿಲಿ ಬಿಡು, ಚಿನ್ನ ಬಿಡಿಸಂತ ಹೇಳ್ತಾನೆ. ತಗೊಳ್ಳಿ. ಅದು ಸುಳಿತಾ ನೋಡಿ ಗೈಸ್, ನಾನು ಬರೋದ್ರೊಳಗೆ ಆಲ್ರೆಡಿ ಹಲಸಿನ ಹಣ್ಣು ಕೊಯ್ದು ಬಿಟ್ಟಿದ್ದಾರೆ. ಇವ್ರು ಕಾಯ್ತಾ ಇದ್ಲು ಕೊಯ್ಯಕ್ ಅಂತೇಳಿ ಇವಾಗ ಕೊಯ್ದಿದ್ದಾರೆ. ಬಿಡಿಸಿ ಇದು ಕೊಡಮ್ಮ. ಅವಂತರ ಹೇಳ್ಬೇಕು ತಾನೆ ಕೊಡು ಅಂತ. ಏನದು? ಅಂತಂಟು. ಹಾ, ಮತ್ತೆ ಅಂಟೆ ಮತ್ತೆ ಹಲಸಿನ ಹಣ್ಣು ಇನ್ನೇನು ಹಂಗೆ ಬರುತ್ತಾ? ಹಂಗೆ ಬರ್ಬೇಕು. ಮತ್ತೆ ಎಣ್ಣೆ ಹೆಚ್ಕೋಬೇಕು ಕೈಗೆ. ನಾನೇನು ಸುಲಿಯಲ್ವಲ್ಲ. ಸುಲಿಲಿ ಬಿಡು, ಚಿನ್ನ ಬಿಡಿಸಂತ ಹೇಳ್ತಾನೆ. ತಗೊಳ್ಳಿ. ಅದು ಸುಳಿತಾ ಏನ? ಸುಳ್ದಿಕ್ತಾ ಇರೋದು, ತಿಂತಾ ಇರೋದು. ನಾನು ಅದೇ ಮಾಡ್ತಾ ಇರೋದು. ಕುಶಾಲ್ ಚೆನ್ನಾಗಿ ಯಾರು? ಅಷ್ಟು ಸ್ವೀಟ್ ಇಲ್ಲ. ಸ್ವೀಟ್ ಇದೆಯಾ? ಸಾಕು. ಇನ್ನೂ ಇರ್ಬೇಕಿತ್ತು ಸ್ವೀಟು. ಸಕ್ಕರೆ ಅದನ್ನ ಹೇಳಕ್ ಬೇಡ. ನೀನು ಹಾಕೊಂಡು ತಿನ್ನು ಆಯ್ತು. ಬಾಳೆಹಣ್ಣು, ಮಾವಿನ ಹಣ್ಣು ಎಲ್ಲ ಸ್ವೀಟ್ ಜಾಸ್ತಿ ಇರಬಾರ್ದು. ಎಲ್ಲಿದ್ದು ಬೆಳೆದಿದ್ದ? ತೋಟದಲ್ಲಿ ಇದ್ದಿದ್ದ? ಮರ ಇದೆ. ಎಷ್ಟು ಮರ ಇದಾವೆ? 2 ಇದಾವೆ. 2 ಮರನಾ? ಅಂದ್ರೆ ಏನು ಮನೆಗಳಿಗೆ ಆಗುತ್ತೆನಾ? ಮನೆಗೆ ಆಗುತ್ತೆ. ಕದ್ದೆ ಕುಯ್ಕೊಂಡು ಹೋಗ್ತಾರೆ. ಕದ್ದು ಕುಯ್ಕೊಂಡು ಹೋಗ್ತಾರಾ? ಒಂದು ಮರದಲ್ಲಂತೂ ಬುಡೇ ಸಿಕ್ಕಿದೆ, ಎಲ್ಲ ಕದ್ದೆ ಕುಯ್ಕೊಂಡು. ಅಂದ್ರೆ ಕಾಯಾಗಿದ್ದಾಗನೇ ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ಸುತ್ತೆ. ಒಂಚೂರು ಗೊತ್ತಾಗುತ್ತೆ, ಹಿಂಗಾಗಿರುತ್ತಲ್ಲ ಕುಯ್ಕೊಂಡು ಹೋಗ್ಬಿಡ್ತಾರೆ. ಇದೇನಂತೆ ನಮ್ಮ ಬಾವನ ಮಗ ಅಲ್ಲಿ ನೀರ ಹಾಯಿಸ್ತಾ ಶಬ್ದ ಆಗಿದ್ ಕೇಳಿಸ್ತಂತೆ. ಎಲ್ಲ ಮಂಗ ಇರ್ಬೇಕೇನೋ ಅಂತೇಳಿ ಸುಮ್ಮನೆ ಇದ್ರೆ ಕದ್ದೆ ಅದಕ್ಕಿನ್ನ ದೊಡ್ಡ ಹಣ್ಣು. ನಂಗೆ 2 ಬನಿಗೆ ಆಗದ. ಸುಲೆ, ನೀನೇನ್ ಮಾಡ್ತಾ ಇದೀಯ ಕುತ್ಕೊಂಡು? ಅವ್ರು ತಿಂತಾ ಇದ್ದಾಳೆ. ಸುಲೆಯಲ್ಲಿ ಸುಳ್ದೆ ಕೈಯೆಲ್ಲ ಅಂಟು ಅದಕ್ಕೂ ಎಣ್ಣೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಾಕಿ ನೋಡಿ ಮಾಡಿ ಎಣ್ಣೆ ಕೈಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೈ ಎಣ್ಣೆ ಹಚ್ಕೊಂಡು ಕೂತೀಯ ನೀನು. ಅಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದೆ. ನೋಡಿ ಸೀರಿಯಸ್ ಆಗಿ ಬಿಡಿಸ್ತಾನೆ. ನೀನು ಇದೆಯಾ? ಸುಮ್ಮನೆ ರಜಿ, ನಾನು ಕುಯ್ತೀನಿ ಅಂತೆ ಅಲ್ಲೇ ನಮ್ಮನೆ. ಈಗ ಕುಯ್ತಾನೆ, ಆಮೇಲೆ ಇಳಿಯೋದಷ್ಟು ಎತ್ಕೊಂಡು ಹೋಗ್ತಾನೆ. ನಾನೆಲ್ಲ ಕುಯ್ದಿದ್ದು, ಅಷ್ಟು ನಾನು ಕುಯ್ದಿದ್ದು ಅಂತ ಅನ್ಕೊಂಡು ಹೋಗ್ತಾನೆ. ಇಷ್ಟು ಎಲ್ಲ ನಾನೇ ಕುಯ್ದು ತಿನ್ಬೋದೇನಪ್ಪ ಮನ್ಸು ಮಾಡಿದ್ರೆ ಇಷ್ಟು. 2 ತಿನ್ನೋದ್ರಲ್ಲಿ ಸುಸ್ತಾಗ್ತಿ. ತಿನ್ಬೋದು, ಸ್ವೀಟ್ ಜಾಸ್ತಿ ಇಲ್ಲ. ನಾನೇ ಎಷ್ಟು ತಿಂತೀಯಲ್ಲ ದರ್ಶನ್? ಬಿಡ್ಸಿರೋದು ಏನ ತಿಂತೀಯ ಪೂರ್ತಿ ಒಂದೇ ಸಲ? ಬರ್ತಾರಲ್ಲ ಸಾಯಂಕಾಲ ಅವಳಿಂದ. ಎಷ್ಟು ಕೊಡ್ತೀಯ ಚಾಲೆಂಜ್? ಚಾಲೆಂಜಾ? 10 ರೂಪಾಯಿ.
ನೋಡ್ದ ಹೊಟ್ಟೆ ನೋವು ಬರುತ್ತಲ್ಲಿ, ಆಗಲ್ಲ ನಿನ್ನ ಕೈಯಲ್ಲಿ. ಬರುತ್ತೆ ನಾನು ತಿಂತೀನಿ. ಆಯ್ತು, 20 ರೂಪಾಯಿ ಕೊಡ್ತೀನಿ. ಆಗತ್ತಾ? ಅಲ್ಲಿ ಚಾಲೆಂಜ್ ಒಪ್ಕೊಳಕ್ ಆಗಲ್ಲ ಅನ್ಲಿ. ಚಾಲೆಂಜ್ ಅಂದ್ರೆ ದುಡ್ಡಿಗೋಸ್ಕರ ತಿಂತೀಯಾ? ಹಾ, ಬೀಜ ಸೇರ್ತೀನಿ ಅಂದ್ರೆ. 1000 ರೂಪಾಯಿ ಕೊಡ್ತಾರೆ. ಹ್ಮ್ 1000 ರೂಪಾಯಿ ಕೊಡ್ತೀನಿ. ನಾನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಆಮೇಲೆ ನಾನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅವ್ನು ತಿಂದ್ಬಿಟ್ಟ ಆಮೇಲೆ ಅಪ್ಪನೇ ನೋಡ್ಬೇಕು, ಅಪ್ಪನ ಅಮ್ಮನೆಯ. ನೋಡಿ, ಹಲಸಿನ ಹಣ್ಣೊಳಗೆ ಆಲ್ರೆಡಿ ಬೀಜ ಮೊಳಕೆ ಹೇಳ್ತಾ ಇತ್ತು ನೋಡಿ. ಅಲ್ಲಿ ದೋಸೆ ಬೀಜ ಮೊಳಕೆ ಇತ್ತು. ಇದು ಹಿಂಗೆ ಇಟ್ರೆ ಮರ ಆಗುತ್ತೆ. ಒಂದಿನಕ್ಕೆ ಫಲ ಆಗ್ಬಿಡುತ್ತಾ? ದೊಡ್ಡ ದೋಸೆ ನೀನು ಒಂದಿನಕ್ಕೆ ಬೆಳಿತೀಯಾ? ಇಲ್ಲ ತಾನೇ, ಸೊಸಿ ಬರುತ್ತೆ. ಗಟ್ಟಿಗಿದೆ ಇದು. ಪಾಟಲ್ಲಿ ಇಡ್ತೀಯಾ? ಅಮ್ಮ ಬಿಡ್ಬೇಕಲ್ಲ, ನನಗೇನೆ, ನಾನು ಬಿಡ್ತೀನಿ. ಇಡ್ಬೋದು, ಬಟ್ ಸ್ವಲ್ಪ ದೊಡ್ಡದಕ್ಕಾಗತ್ತೆ ಅಷ್ಟೇ. ಒಳಗೆ ಮೀನ್ಸ್ ಮಣ್ಣು ತೆಗೆದ್ಬಿಟ್ಟು ಒಳಗೆ ಇಡ್ಬೇಕಾ, ನಂಗೆ ಮೇಲೆ ಇಟ್ಟನು ಬರೋದಿಲ್ವಾ? ಭೂಮಿ ಒಳಗಿಡ್ಬೇಕು. ಹಂಗೆ ಬಂದ್ಬಿಡುತ್ತೆ ಪ್ರೊಡಕ್ಷನ್. ಮೀನ್ಸ್ ಹೇಳ್ತಾ ಇರೋದು, ಈಗೇನೋ ಒಂದು ತಿಂದ್ವಿ, ಬೀಜ ಏನೋ ಸಿಕ್ತತ್ತೆ, ಬಿಸಾಕಿದ ತಕ್ಷಣ ಅದು ಹಂಗೆ ಬರುತ್ತಲ್ಲ. ಅಲ್ಲೂ ಬೆಳೆಯುತ್ತೆ, ಅದು ಮಣ್ಣು ಒಳಗಡೆ ಹೋದ್ಮೇಲೆ ಬೆಳೆಯೋದು. ಇದು ಇದ್ರ ಒಳಗೇನೆ ಆಲ್ರೆಡಿ ಬೆಳೀತಾ ಇದೆ. ಈಗ ಅದನ್ನ ತಿಂತ್ಯಾ? ನೋಡು, ತಿಂತೀನಿ ಅಂತ ನೋಡು. ಬೀಜ ಹೋಯ್ತದ, ಬೀಜ ಸುಮ್ಮನೆ ನೋಡಿದೆ ಕಡೆಗೆ. ಹೋಗಿ ನೆಡಂಗಿರ ನೆಡು. ಮರ ಬೆಳೆಯತ್ತದ್ರಲ್ಲಿ ಇದೇ ಮರ. ಆಲ್ರೆಡಿ ಬೆಳೀತಾ ಇದೆ. ಅದೇನು ಕಚ್ತದ ಅದು? ಅದೇ ನಾಯಿ ಮನೆ ಅನ್ಕೊಂಡ. ನಿಜ, ಇದು ನೋಡಿದ ತಕ್ಷಣ ಏನೋ ಎಂತರ ಹುಳ ಗಿಳ ಏನೋ ಬೆಳೀತಾ ಇರತ್ತೆ ಅನಿಸ್ತೈತಿ ನೋಡಿ. ಜಾಗದಲ್ಲಿ ಹೋಗ್ತಾ ಇದೆ ಇದು. ಎಷ್ಟನೇ ಇದು? 4-5ನೇದು. ಚಾನ್ಸೇ ಇಲ್ಲ. ಇದು 5.5. 10ಕ್ಕಿಂತ 10 15. ಇದು 5.5. ಏನ್ ಹೆಸರು? ನನ್ ಕೇಳ್ತಾ ಇರೋದು. ಹಲಸಿನಲ್ಲಿ ಏನ್ ಮಾಡ್ತಿದ್ರು ಅವಾಗ? ದೋಸೆ, ಬೋಂಡ, ದೋಸೆ. ಏನ್ ದೋಸೆ? ಅಕ್ಕಿ ನೆನೆ ಹಾಕಿ. ಇದರಲ್ಲಿ ಸಣ್ಣ ಸಣ್ಣದು ಇದಿರತ್ತಲ್ಲ, ಅದರಲ್ಲಿ ಚಿಪ್ಸ್ ಮಾಡ್ತಾರಲ್ಲ, ಹಲಸಿನ ಹಣ್ಣು ಅಲ್ಲನಾ? ಇಂಥವನ್ನ ಕಿತ್ತು ಒಣಗಿಸ್ತಾರೆ. ಅದ ಚಿಪ್ಸ್ ಅದೇನೋ ಕಟ್ಕಟ್ಟಿದ್ ಇಷ್ಟು ಬರುತ್ತಿಲ್ಲ ಅದೇ ಐತಲ್ಲ, ಕಡ್ಡಿ ಕಡ್ಡಿ. ಇವು ಅದ್ರಲ್ಲಿ ಚಿಪ್ಸ್ ಮಾಡ್ತಾರೆ. ಗೊತ್ತದೇನೋ ಇಷ್ಟು ಉದ್ದದ್ದು ಬರ್ತಾವಲ್ಲ, ಇದಷ್ಟೇ ಉದ್ದ. ಫಿಂಗರ್ ಚಿಪ್ಸಾ? ಚಿಪ್ಸ್ ಅಲ್ಲ, ಈಗೇನೋ ಅಂದಲ್ಲ ಚಿಪ್ಸ್. ಚಿಪ್ಸೇ, ಅದ್ರಲ್ಲೇ ಅದೇನೋ ಖಾರ, ಉಪ್ಪು ಖಾರ ಹಾಕಿ ಗೊತ್ತು, ಅದನ್ನೇ ಡ್ರೈ ಮಾಡಿ ಮಾಡ್ತಾರೆ. ಇರುತ್ತೆ ತಾನೆ ಅದು. ನಿಮ್ ಗಿಡ ಆಯ್ತಾ? ಅದನ್ನೇ ಹೇಳ್ತಾ ಇರೋದು. ಇದನ್ನೇ ಗೊತ್ತಾಯ್ತು. ಹಲಸಿನ ಹಣ್ಣಿನ ಚಿಪ್ಸ್ ಏನೋ ಅಂತಾರೆ. ಡೌಟ್ ಇತ್ತು ಇದೇನಾ ಬೇರೆ ಅಂತ. ಅದಕ್ಕೆ ಹೇಳ್ತಿರೋದು ಇದೇ ತಾನೇ ಅದು ಅಂತ. ಸಿಕ್ಕಾಬಟ್ಟೆ ಬೀಜ ಎಲ್ಲ ಅದೇ ತರ ಮೊಳಕೆ ಹೊಡಿತಾ ಇದಾವಲ್ಲ, ಎಲ್ಲವೂ ಆಲ್ಮೋಸ್ಟ್ ಹಂಗೆ ಇದಾವೆ. ಬೀಜ ಮೊಳಕೆ. ಇದು ಇದ್ರ ಸಮೇತ ತಗೊಂಡೋಗ್ಬೇಕು. ಇದು ಅದ್ರೊಳಗಡೆ ಇದಿರುತ್ತಲ್ಲ, ಬಲ್ತ್ ಬಿಟ್ಟಿದ್ಯಾ ಅಂತ ಹೇಳಿ. ಬಂದ ಮೇಲೆ ಹಣ್ಣಿ ಬರೋದು. ಏನು? ಹೊರಟ ಈಗ ಹೊರಟೆ. ಎಲ್ಲ ಖಾಲಿ ಮಾಡ್ಬೇಡ, ಮತ್ತೆ ಹಲಸಿನ ಬರ್ತೀನಿ. ಹಾ ಬೇಕು ನನಗೆ ಹಲಸಿನ. ಯಾರು ಆಲ್ಮೋಸ್ಟ್ ನಂಗಂತೂ ತುಂಬಾ ಹೋಗ್ತಾರೆ. ಯಾಕ ತಿನ್ನಲ್ಲ ದರ್ಶನ್? ಅವನಿಗೆ ತಿನ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಅವನಿಗೆ. ಓಯ್ ಅದು ಸ್ಮೆಲ್ ನೋಡಿ ನೋಡಿನೇ ತಿನ್ಬೇಕು ಅನ್ಸುತ್ತೆ. ಮುಚ್ಚಲೆ, ಏನು ಸ್ಮೆಲ್ಲೇ ಬರ್ತಾ ಇಲ್ಲ ಅದು. ಏನು ಟೇಸ್ಟ್ ಅಂತ ಅನ್ನಿಸ್ತಾ ಇಲ್ಲ ನಿಂಗೆ? ಚಾಟ್ ಮಸಾಲ ಹಾಕೊಂಡು ತಿನ್ನು. ತಿನ್ಲ ಅಂತ ಕೇಳ್ತಿದ್ದ. ಓಯ್ ಇದೆಲ್ಲ ಇದೆಯಲ್ಲ, ಇದು ಇವನ್ನ ಇದಿದು ಇದರಲ್ಲಿ ಚಿಪ್ಸ್ ಮಾಡ್ಬೋದು. ಅದ್ರಲ್ಲ ಅದರಲ್ಲಿ ಚಿಪ್ಸ್ ಮಾಡ್ಬೋದು. ಅದೆಲ್ಲ ಕುಯ್ದಿಡು.
ಸುಮ್ಮನೆ ಅಲ್ಲ ನಿಜವಾಗ್ಲೂ ಯೂಟ್ಯೂಬಲ್ಲಿ ನೋಡು, ನೋಡ್ಬಿಟ್ಟು ಮಾಡು. ಒಗಾಸ್ಬೇಡ ಅದು. ಒಗಾಸ್ಬೇಡ ಕಣದು. ಯಾವುದು? ಇದರಲ್ಲಿ ಚಿಪ್ಸ್ ಮಾಡ್ಬೋದು. ಇದನ್ನೆಲ್ಲ ಎತ್ತಿಟ್ಬಿಡ್ತೀನಿ. ಅವನಿಗೆ ಕೊಡು, ಅವ್ನು ಮಾಡ್ತಾನೆ. ನೀನ್ ಮಾಡ್ಕ. ಹುಡ್ಕೋದು ಹೆಂಗೆ ಅಂತ ದರ್ಶನ್. ನನಗಂತೂ ಗೊತ್ತಿಲ್ಲ, ನೀವ್ ಹೆಂಗ್ ಮಾಡ್ತೀರಾ ಮಾಡಿ ನೋಡ್ತೀನಿ ನಾನು. ನಾನಲ್ಲ, ಅವ್ನು ದರ್ಶನ್ ಮಾಡ್ತಾನೆ. ಮಾಡ್ತೀನಾ? ಮಾಡಿ. ನೋಡಿ, ನನಗೆ ಕೆಲಸ ಇತ್ತು ಅಂತ ಬಂದೆ. ಎಲ್ಲ ಕೊಯ್ತದ ಅಳಸನೇನು.